ಕಾಫಿ ಆಯ್ತನಮ್ಮ, ಸ್ವಲ್ಪ ಆಳುಗಳು ನೋಡೋಕೆ ಹೋಗ್ಬೇಕು, ಸ್ವಲ್ಪ ಕಾಫಿ ಕೊಡಮ್ಮ. ವೀರಣ್ಣ ಸ್ವಲ್ಪ ಬಯಲಿ ತೋಟದಾಗೆಲ್ಲ ಕೆಲಸ ಮಾಡ್ತಾರೆ, ನೋಡ್ಕೊಂಬ. ಅವ್ನು ಹಂಗೆ ನಾಗೇಶನ್ ಸ್ವಲ್ಪ ನೋಡು, ಅವ್ನು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲೂ ಹೋಗಲ್ಲ, ಅವ್ನು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ, ಕೆಲಸ ಮಾಡ್ಸಲ್ಲ ಅವನು. ಸ್ವಲ್ಪ ನೋಡ್ಕೊಂಡು ಬೇಗ ಬಾ, ಕೆಲಸ ಬೇಗ ಬೇಗ ಸ್ವಲ್ಪ ಬೇಗ ಕೆಲಸ ಮಾಡಿಸು. ಮಕ್ಕೋಗಿದ್ದವ್ರು ಕೆಲಸ ನೋಡೋದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ಯಾರು ಮಕ್ಕೋಗಲ್ವಾ? ಕೆಲಸ ಮಾಡ್ತೀನಿ. ಮಾಡೋದು ನೋಡು, ಮೊಬೈಲ್ ನೋಡ್ಕೊಂಡು ಕತೆ ಕಳೆಯೋದಲ್ಲ. ದಿವಸ ನೋಡ್ರು ಅದೇ ಕೆಲಸನೇ ಮಾಡ್ತಾ ಇರ್ತೀವಿ, ಯಾವಾಗ ನೋಡ್ರು. ನೋಡ್ರಿ ನನಗೆ ಮಾಡೋದು ಕೆಲಸ ಇಲ್ವಾ? ಯಾವಾಗ ಸುಮ್ಮನೆ ಕೂತಿರ್ತಾನ, ಯಾವಾಗ ಟೆಕ್ಕಿರ್ತಾಗಿ ಮೆಸೇಜ್ ಮಾಡ್ತಿರ್ತಾನೆ ನೋಡ್ರಿ. ಫಸ್ಟಲ್ಲಿ ಬುದ್ಧಿ ಹೇಳ್ತೀರ, ನಾ ಬುದ್ಧಿ ಹೇಳ್ಬೇಕಾ? ಎಷ್ಟೊಂದು ಕಳ್ಸಂತಾರೆ ಹೇಳ್ತೀರಿ. ಆಯ್ತಮ್ಮ, ಒಂದೊಂದು ಥರ ಬುದ್ಧಿ ಹೇಳ್ತೀನಿ, ವಾರ್ನಿಂಗ್ ಕೊಡ್ತೀನಿ, ಎಲ್ರಿಗೂ ಅಡುಗೆ ಮಾಡ್ಬೇಕು, ರೆಡಿ ಮಾಡು, ನನ್ನ ಕೆಲಸ ಮಾಡ್ತೀನಿ. ವೀರಣ್ಣ ಸ್ವಲ್ಪ ಬಯಲಿ. ಹೇಳಿ ಬುದ್ಧಿ. ಅವ್ನು ನಾಗೇಶ್ ಅವ್ನು ಏನು ಮಾಡ್ತಾವ ನೋಡು, ಸ್ವಲ್ಪ ಅವ್ನು ಕರ್ಕೊಂಬಂದು ಮಾತ್ರ. ಇವನ್ ಬೇರೆ ಬಂದ್ಮೇಲಪ್ಪ ಫೋನ್ ನೋಡಕ್ಕೆ ಬಿಡಲ್ಲ. 3 ಹೊತ್ತು ನೀನು ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದೇ ಆಗೋಯ್ತು. ನೀನು ಕೆಲಸ ಮಾಡೋದು ಕಂಡಿದ್ದೀನಿ, ಅಲ್ಲಿ ಬುದ್ಧಿಯವ್ರು ಕರಿತಾ ಇದ್ದಾರೆ, ಬಾ. 2 ನಿಮಿಷ ಐತೆ, ಇದೆಲ್ಲ ಮಾಡ್ಬಿಟ್ಟು ಬರ್ತೀರ ನಾವು. ಅದೆಲ್ಲ ಏನಿಲ್ಲ, ಏನೋ ಅರ್ಜೆಂಟ್ ಐತೆ ಅಂತ ಹೇಳಿ ಬಿಡು, ಆಮೇಲೆ ಮಾಡ್ಕಡಿಯ, ಬಾ. ಕರಿತಾವ್ರೆ, ಕರ್ಕೊಂಬಂದು ನೋಡು. ನೀನು ಕರ್ಕೊಂಡೋಗಿ ಮರ ಕಟ್ಟು ಹಾಕ್ಬಿಟ್ಟು ಇವ್ರ ಅಪ್ಪ ಅಮ್ಮ ಬರೋಕ್ಕೆ ಹೇಳು, ಮಾತಾಡೋದಿದೆ. ಇವ್ರು ನೋಡ್ಕೊಂತ ಇರೋ, ಬುದ್ಧಿಯರ್ನ ಮತ್ತೆ ಅವ್ರ ಅಪ್ಪ ಅವ್ರಮ್ಮ ಕರ್ಕೊಂಬರ್ತೀನಿ. ಬುದ್ಧಿಯರ ಕಟ್ಟಾಕಿದ್ದೀನಿ ಅವ್ರನ್ನ, ನೀವು ಅಲ್ಲಿ ಬಂದು ಅವ್ರ ಅಪ್ಪ ಅವ್ರನ್ನ ನಾನು ಕರ್ಕೊಂಬರ್ತೀನಿ. ಅಲ್ಲಿ ಸರಿ ಬರ್ತೀನಿ ಅಮ್ಮ, ಅಲ್ಲಿ ಹೋಗೋಣ. ನಾಗೇಶ್ ಕಟ್ಟಾಕ್ಸಿದ್ದೀನಿ, ಅವ್ರ ಅಪ್ಪ ಅಮ್ಮನ ಬರ್ತಾರೆ ಈಗ, ಅಲ್ಲೇ ಬರೋಣ ಬಾ. ಕರ್ಕೊಂಬಂದಿದ್ದೀನಿ ನೋಡಿ. ಏನು ಸರ್ ಕರೆದಿದ್ದು? ಯಾಕೆ ಒಬ್ಬರೇ ಬಂದಿದ್ದೀರಿ? ಅಮ್ಮ ಮಗ ಎಲ್ಲೋದ್ರು? ಬುದ್ಧಿ ಪೇಟೆಗೆ ಹೋಗಿದ್ದಾರೆ, ಅದಕ್ಕೆ ನಾನು ವಿಷಯ ಏನೋ ಗೊತ್ತಾಯಿತು, ಅದಕ್ಕೆ ಬಂದೆ ಒಬ್ಬನೇ. ಬುದ್ಧಿ ಯಾಕೆ ಬುದ್ಧಿ? ನನ್ನ ಮಗನ ಹಿಂಗೆ ಕಟ್ಟಿ ಹಾಕಿದ್ದೀರಾ? ಏನು ಮಾಡಿದ ಅಂತದ್ದು ಇದ್ದೀರಿ ನನ್ನ ಮಗನ್ನ? ಯಾಕೆ ಸಾ ಏನು ಮಾಡಿದ? ನೋಡಿ ನಿಮ್ಮ ಮಗ ಎಂತ ಮನುಷ್ಯನ ಕೆಲಸ ಮಾಡೋಣ ಅಂತೇಳಿ ತೋರಿಸ್ತೀನಿ. 3 ಹೊತ್ತು ಫೋನ್ ನೋಡ್ತಾ ಇರ್ತಾನೆ, ತೋಟದಾಗಿ ಕೆಲಸ ಕೂಡ ಮಾಡಲ್ಲ, ಯಾವ್ಯಾವ ರೀತಿ ಕೆಟ್ಟ ಮೆಸೇಜ್ ಮಾಡಿದೆ ಅಂತೇಳಿ ತೋರಿಸ್ತೀನಿ. ನೋಡಿ ನೀವೇನು ಬುದ್ಧಿ ಕಲಿಸ್ತಾರೆ ಕಲಿಸಿ, ಶಿಕ್ಷೆ ಕೊಡ್ತೀರಾ ಕೊಡಿ. ಊರಿಗೆಲ್ಲ ಅನ್ನ ಹಾಕೋ ದಣಿ 16 ಜನ ಕೆಲಸ ಕೊಟ್ಟವ್ರೆ, ಇಂಥ ಲುಚ್ಚ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನ ಅದೇನು ಬಾರ ಮಾಡಿ ತೋರಿಸೋರಿಗೆ, ಅವರೇ ನೋಡಲಿ, ಅವ್ರ ಕಣ್ಣಾರೆ ನೋಡಲಿ ಮಗಂದ. ನೋಡೋಣ, ಈ ಥರ ಕೆಟ್ಟದ್ರಲ್ಲಿ ಮೆಸೇಜ್ ಮಾಡಿದ್ರೆ ಮಗ ಕೆಲಸ ಇಲ್ಲದೆ ಯಾವಾಗಲೂ ಕೂತಿರ್ತಾನೆ. ವೀರಣ್ಣವ್ರಿಗೆ ಮಾತ್ರ ಕೆಲಸ ಮಾಡಿದ್ರಿಂದ ಮಾಡೋದಿಲ್ಲ. ಈ ಥರ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿ ಏನು ಮಾಡ್ಬೇಕು ಹೇಳಿ? ಯಾವಾಗ ಇದೇ ಆಗೋಯ್ತು. ಆ ಮಗ ನೋಡು, ಅನ್ನ ಹಾಕೋ ದಣಿಗೆ ಹೆಣ್ಣು ಮಗ ಈ ಥರ ಅನ್ಯಾಯ ಮಾಡೋದು ನೀನು. ಓ ಪಾಪಿ, ವಾಗ ನೀನು. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಇಲ್ಲಿಂದ ಈ ತಪ್ಪಿಗೆ ಅವಕಾಶ ಕೊಡಲ್ಲ ಕಣಮ್ಮ, ದಯವಿಟ್ಟು ಸಂಸ್ಕೃಮ. ಒಂದೇ ಸಮಾನ, ಈಗ ಮತ್ತೆ ಕ್ಷಮೆ ಕೇಳಬಾರ್ದು. ಇದೊಂದ್ಸಲ ಕ್ಷಮಿಸ್ತೀನಿ, ನೆಕ್ಸ್ಟ್ ಇನ್ನೊಂದ್ಸಲ ಆದರೆ ನಾನು ಕ್ಷಮಿಸಲ್ಲ. ನನ್ನಿಗೆ ಇದೊಂದ್ಸಲ ಕ್ಷಮಿಸಲ್ಲ, ಬಿಟ್ಟು ಕಳಿಸ್ಬಿಡಿ. ಅಮ್ಮ, ನಾನು ಯಾವತ್ತೂ ನಿಮ್ಮ ತೋಟಕ್ಕೆ ನಾನು ಫೋನ್ ತರಲ್ಲ, ಅಷ್ಟೇ ನಾನು ಕೆಲಸ ಮಾಡ್ಕೊಂಡೋಗ್ತೀನಿ. ಇದೊಂದ್ಸಲ ನನ್ನ ಸಂಸ್ಬಿಡಮ್ಮ. ತಪ್ಪ ಕ್ಷಮಿಸಿದ್ದೀನಿ, ಇನ್ನು ಮುಂದೆ ಆದರೂ ಒಳ್ಳೆನಾಗು. ಸರಿ, ನಾನು ಅಡುಗೆ ಮಾಡಬೇಕು, ಹೋಯ್ತೀನಿ. ಅದೇನು ಮಾಡಬೇಕು ಮಾಡ್ತೀನಿ. ಅವರೇ ಮಗ ಮಾಡಿರ್ತಕ್ಕಂಥದ್ದು ನನ್ನ ಹೆಂಡತಿ ಕೆಟ್ಟ ಸಂದೇಶಗಳು ಕಳಿಸಿದ್ದಾನೆ. ನಾನಾಗಿದ್ದು ಸುಮ್ಮನೆ ಬಿಟ್ಟಿದ್ದೇನೆ. ಬೇರೆಯವರಾಗಿದ್ರೆ ಕೋರ್ಟು ಕಚೇರಿ ಅಂತೇಳಿ ಅಲ್ಸ್ಬಿಡ್ತಾ ಇದ್ರು. ನಾವು ರೈತರ ಮಕ್ಕಳು, ಅಂಥ ಕೆಟ್ಟ ಕೆಲಸಕ್ಕೆ ಹೋಗಲ್ಲ ನಾವು. ನೀವು ಒಳ್ಳೆಯವರಾಗಿರೋದಕ್ಕೆ, ನಾವು ಕೂಡ ರೈತರ ಮಕ್ಕಳಾಗಿರೋದಕ್ಕೆ ಕರೆಸಿ ಬುದ್ಧಿ ಹೇಳೋಣ ಅಂತೇಳಿ ವೀರಣ್ಣಂಗೆ ಹೇಳಿ ಕಟ್ಟಾಕ್ಸಿ ಇವತ್ತು ತಂದೆ ತಾಯಿ ಮುಂದೆಗಡೆ ಅವ್ನು ಬುದ್ಧಿ ಕಲಿಸ್ಬೇಕು, ಸಮಾಜದಾಗ ಒಳ್ಳೆನಾಗಬೇಕಂತ ನಾವು ಬಯಸಿದ್ದೀವಿ. ನೀವು ಅದು ಏನು ಮಾಡ್ಬೇಕಂತ ಮಾಡಿದರೆ ಮಾಡಿ, ಮುಂದೆ ಒಂದು ಈ ಥರ ತಪ್ಪು ಮಾಡಬಾರ್ದು, ಒಳ್ಳೆ ರೀತಿ ಒಳ್ಳೆ ಮಗನಾಗಿರ್ಬೇಕಂತೇಳಿ ನನ್ನ ಆಸೆ ಇರೋದು. ನೀವು ಅದೇನು ಬುದ್ಧಿ ಕಲಿಸಿದ್ರೆ ಕಲಿಸಿ ಸ್ವಾಮಿ. ಯೋಗ್ಯ ಮಗನೇ, ಈ ಕೆಲಸನ ಮಾಡೋದು ಬುದ್ಧಿಯವ್ರ ತೋಟದಲ್ಲಿ. ಇಲ್ಲೇನು ಮಾಡಬೇಡಿ, ಬೇಕಾದ್ರೆ ಕರ್ಕೊಂಡೋಗಿ ಈ ಕೆಲಸನ ಮಾಡೋದು ಸರ್, ನಮ್ಮ ಮರ್ಯಾದೆ ಉಳಿತಾವ. ನಮ್ಮ ಬುದ್ಧಿಯವ್ರ ತೋಟದಲ್ಲಿ ಏನು ಮಾಡಕ್ ಹೋಗ್ಬೇಡಿ, ಅವರೆಲ್ಲ ಬುದ್ಧಿ ಹೇಳಿದಾರಲ್ಲ, ಬಿಡಿ. ಬೇಕಾದ್ರೆ ಕರ್ಕೊಂಡೋಗಿ ನಿಮ್ಮ ಜಾಗದಲ್ಲಿ ಏನೋ ಮಾಡ್ಬೇಕು. ಅಯೋಗ್ಯ, ಈ ಕೆಲಸ ಏನೋ ಮಾಡೋದು? ದಣಿಯವ್ರಿಗೆ ಅನ್ಯಾಯ ಮಾಡ್ಬಿಟ್ಟಲ್ಲ, ಅನ್ನ ಹಾಕೋ ದಣಿಗೆ ಅನ್ಯಾಯ ಮಾಡ್ಬಿಟ್ಟಲ್ಲ. ನೀನ್ ಹೆಂಡತಿ ಮಕ್ಕಳನ್ನ ಏನ್ ಬೇಡ ಮಾಡ್ಬೇಕು ಅಂತ ಮಾಡಿದ್ಯೋ? ಟಾಪರ್ ಇದೊಂದು ಸತಿ ಕ್ಷಮಿಸ್ಬಿಡಿ. ನಾನು ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಏನು ಬುದ್ಧಿ ಕಲಿಸ್ಬೇಕೋ ಕಲಿಸ್ತೀನಿ. ದಯವಿಟ್ಟು ನನಗೆ ಅಷ್ಟು ಸಹಕಾರ ಕೊಡಿ ನೀವು. ವೀರಣ್ಣ ಬಾಯ್ಲಿ, ಈ ಕಟ್ಟೆಲ್ಲ ಬಿಚ್ಚು.
ಮೊಬೈಲ್ನ ಒಳ್ಳೆ ವಿಚಾರಕ್ಕೆ ಬಳಸು, ಕೆಟ್ಟಕ್ಕೆ ಬಳಸ್ಬೇಡ. ಮೊಬೈಲಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಇವತ್ತು ಅಮ್ಮವರು ಕ್ಷಮಿಸಿದ್ದಾರೆ, ನಾನು ಕೂಡ ಕ್ಷಮಿಸಿದ್ದೀನಿ. ನೋಡು, ಊರಲ್ಲಿ ಇಂಥ ಅಪ್ಪ ಅಮ್ಮ ಜೊತೆ ಹೊಟ್ಟೆ ಹುಟ್ಟಿ ಕೆಟ್ಟದ್ದು ಅಂತ ಅನ್ಸ್ಕೊಂಡ್ರೆ ನಾಳೆ ಅವ್ರಿಗೂ ಕೂಡ ಎತ್ತಿರೋರು ಕೂಡ ಜನ್ಮ ಏನಪ್ಪ ಇಂಥ ಬಂದು ಜನ್ಮ ಕೊಟ್ಟೆ ಅಂತೇಳಿ ಅವ್ರಿಗೂ ಬೇಜಾರಾಗುತ್ತೆ. ದಯವಿಟ್ಟು ಒಳ್ಳೆ ಕಾರ್ಯಕ್ಕೆ ಬಳಸು. ನಾವು ಕೂಡ ಕ್ಷಮಿಸಿದ್ದೀವಿ. ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ನಿಮ್ಮ ತೋಟನ ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡೈತೀನಿ. ನನ್ನ ಫೋನ್ನ ಬೇರೆ ವಿಚಾರಕ್ಕೆ ಯಾವುದು ಬಳಸೋಕ್ಕೋಗಲ್ಲ, ಒಳ್ಳೆ ವಿಚಾರಕ್ಕೆ ನಾನು ಬಳಸ್ಕೊತೀನಿ ಫೋನ. ಇದೊಂದ್ಸಲ ನಾನು ತಪ್ಪಾಯ್ತು, ಕ್ಷಮಿಸ್ಬಿಡಿ ಬುದ್ಧಿ. ಇನ್ನಾರು ಕರ್ಕೊಂಡೋಗಿ ಮನೆಗೆ ಒಳ್ಳೇದಾಗಿ ನೋಡ್ಕೊಳ್ಳಿ. ಥೋ ಯಜ್ಞ ಅರೆ ಅವನಿಗೆ ಅವರಾಗಿರೋ ಬಿಟ್ಟವ್ರೆ ಬಾರ ಅಪ್ಪಾರ್. ನೋಡಿ, ಎಲ್ಲರೂ ಫೋನ್ನ ಒಳ್ಳೆ ವಿಚಾರಕ್ಕೆ ಬಳಸಿ. ಒಳ್ಳೆ ವಿಚಾರಕ್ಕೆ ಫೋನ್ ಬಳಸಬೇಕು. ಒಳ್ಳೆ ವಿಚಾರಕ್ಕೆ ಬಳಸಿದಾಗ ಒಳ್ಳೆಯದೇ ಆಗ್ತದೆ. ಕೆಟ್ಟ ವಿಚಾರಕ್ಕೆ ಬಳಸಿದ್ರೆ ಅದು ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನಾವು ಸಮಾಜದಲ್ಲಿ ಅಪರಾಧಿ ಸ್ಥಾನಕ್ಕೆ ನಿಂತ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಒಳ್ಳೆ ವಿಚಾರಕ್ಕೆ ಬಳಸಿ, ಒಳ್ಳೆಯವರಾಗಿ ಬಾಳಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮೆಲ್ಲರ ಮೊದಲ ಪ್ರಯತ್ನಕ್ಕೆ ನಿಮ್ಮ ಶುಭ ಹಾರೈಕೆ ಇರಲಿ ಸ್ನೇಹಿತರೆ. ದಯವಿಟ್ಟು ಯಾರು ಕೂಡ ಮೊಬೈಲನ್ನು ಕೆಟ್ಟ ವಿಚಾರಗಳಿಗೆ ಉಪಯೋಗಿಸ್ಕೊಳ್ಬೇಡಿ, ಒಳ್ಳೆ ವಿಚಾರಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ.